ಎಕ್ಸಾಮ್ ಟೈಮಲ್ಲಿ ಪ್ರೆಷರ್ ಇರೋದು ಸಾಮಾನ್ಯ. ಯಾಕಂದ್ರೆ ಟೈಮ್ ಕಡಿಮೆ ಇರುತ್ತೆ, ಬಟ್ ಕವರ್ ಮಾಡ್ಲಿಕ್ಕೆ ಸಿಲೆಬಸ್ ಜಾಸ್ತಿ ಇರುತ್ತೆ, ಲೆಸನ್ಸ್ ಜಾಸ್ತಿ ಇರುತ್ತೆ. ಎಲ್ಲದನ್ನು ಕಡಿಮೆ ಟೈಮಲ್ಲಿ ಕವರ್ ಮಾಡೋದು ಹೇಗೆ ಅಂತಂದೇಳಿ ನಮಗೆ ಆಕ್ಚುಲ್ ಆಗಿ ಪ್ರಾಕ್ಟಿಕಲ್ ಆಗಿ ಹೇಗೆ ಕವರ್ ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ. ಸೊ ಹಾಗಾಗಿ ನಾವು ಏನು ಕೊನೆಗೆ ಡಿಸೈಡ್ ಮಾಡ್ತೀವಿ ಅಂತಂದ್ರೆ 1 ಅವರ್ಗೆ ಅಂತಂದ್ರೆ 60 ಮಿನಿಟ್ಸ್ಗೆ ಒಂದು ಲೆಸನ್ನ ಹೇಗೆ ಕಂಪ್ಲೀಟ್ ಮಾಡಬೇಕು ಅಂತಂದೇಳಿ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ನೀವು ಈ ವಿಡಿಯೋನ ನೋಡ್ಲಿಕ್ಕೆ ಬಂದಿದ್ದೀರಾ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ನಾನು ಹೇಳುವ ಈ 3 ಸಿಂಪಲ್ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಕವರ್ ದಿಸ್ ಎನಿ ಒನ್ ಲೆಸನ್ ಆಫ್ ಎನಿ ಸಬ್ಜೆಕ್ಟ್ ಇನ್ 1 hour ಆರ್ 60 ಮಿನಿಟ್ಸ್. ಕಂಪ್ಲೀಟ್ ಆಗಿ ಒಂದು 60 ಮಿನಿಟ್ಸ್ ಅಲ್ಲಿ ಯಾವ ರೀತಿ ಯುಟಿಲೈಸ್ ಮಾಡಿಕೊಂಡು, ಪ್ರತಿಯೊಂದು ಮಿನಿಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, 60 ಮಿನಿಟ್ಸ್ ಅಲ್ಲಿ ಯೂಸ್ ಮಾಡಿಕೊಂಡು ಯಾವ ರೀತಿ ಸ್ಮಾರ್ಟ್ ಆಗಿ ಒನ್ ಲೆಸನ್ ನ ಫಿನಿಶ್ ಮಾಡಬೇಕು ಅಂತ ಹೇಳಿ ನಾನು 3 ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಸ್ಟೆಪ್ ಈಸ್ ಪ್ಲಾನಿಂಗ್. ವಾಟ್ ಯು ನೀಡ್ ಟು ಪ್ಲಾನ್ ಈಸ್, ಒಂದು ಲೆಸನ್ ಓಪನ್ ಮಾಡಿದ್ರೆ ಆ ಲೆಸನ್ ಅಲ್ಲಿ ಸಮ್ಮರಿ ನೋಡ್ತೀರಾ, ಅಂದ್ರೆ ಆ ಲೆಸನಿನ ಕಾನ್ಸೆಪ್ಟ್ ಏನೇನಿದೆ ಅಂತ ಹೇಳಿ ನೋಡ್ತೀರಾ. ಮುಂಚೆ ಓದಿರ್ತೀರಾ, ಆ ಲೆಸನ್ ರಿಲೇಟೆಡ್ ಆಲ್ರೆಡಿ ನಿಮಗೆ ಒಂದು ಪ್ರೀ ನಾಲೆಡ್ಜ್ ಇದ್ದೇ ಇರುತ್ತೆ. ಸೊ ಈಗ ಏನ್ ಮಾಡ್ತೀರಾ ಅಂತಂದ್ರೆ ಯಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ, ಮೇನ್ ಕಾನ್ಸೆಪ್ಟ್ಸ್ ಯಾವ್ದಾವ್ದಿದೆ, ಆಲ್ವೇಸ್ ಫಾಲೋ 80-20 ರೂಲ್. 80-20 ರೂಲ್ ಅಂತ ಅಂದ್ರೆ so 20% of this lesson is actually going to ask in 80% of the exam. ಅಂತ ಅಂದ್ರೆ ಸ್ವಲ್ಪ ಸಿಲೆಬಸ್ ಏನಿದೆ ಅಲ್ಲ, ಆ ಲೆಸನ್ ಅಲ್ಲಿ ಸ್ವಲ್ಪ ಕಾನ್ಸೆಪ್ಟ್ಸ್ ಏನಿದೆಲ್ಲ ಅದೇ ಜಾಸ್ತಿ ಸರಿ ರಿಪೀಟ್ ಆಗಿರುತ್ತೆ ಎಕ್ಸಾಮ್ ಅಲ್ಲಿ. ಅಂತ ಕಾನ್ಸೆಪ್ಟ್ ಯಾವ್ದಿದೆ ಅಂತ ಹೇಳಿ ಮಾರ್ಕ್ ಮಾಡ್ಕೊಂತೀರಾ. ಸೊ ಫಸ್ಟ್ 10 minutes is of planning in deciding which concepts are major important and which concepts are not that much important. ಆಮೇಲೆ ಯಾವ್ದು ನೀವು ಆಲ್ರೆಡಿ ಓದಿದ್ದೀರಾ ದಟ್ ಕಾನ್ಸೆಪ್ಟ್ ಯು ಕೀಪ್ ಇಟ್ ಅಸೈಡ್. ಆಲ್ರೆಡಿ ಓದ್ಬಿಟ್ಟು ಅದರಲ್ಲಿ ಆನ್ಸರ್ಸ್ ಮಾಡಿದ್ದೀರಾ ಮುಂಚೆ ಎಕ್ಸಾಮ್ಸ್ ಅಲ್ಲಿ, ಅಂಡ್ ಇನ್ನು ಸ್ವಲ್ಪ ಕಾನ್ಸೆಪ್ಟ್ಸ್ ಇದೆ ನಿಮಗೆ ಗೊತ್ತೇ ಇಲ್ಲ, ಇವಾಗ ನೀವು ಅದನ್ನ ಓದ್ಬೇಕು. ಸೊ ಒಂದು ಲೆಸನ್ ನೋಡಿದ ತಕ್ಷಣ ಮೇನ್ ಈ ಲೆಸನ್ ಏನ್ ಹೇಳ್ತಾ ಇದೆ, ಈ ಕಾನ್ಸೆಪ್ಟ್ ಯಾವ್ದ್ರ ಬೇಸಿಸ್ ಮೇಲೆ ಇದೆ ಈ ಲೆಸನ್, ಅದಾದ್ಮೇಲೆ ಅದು ಸಮ್ಮರಿ ತಗೊಂತೀರಾ. ಅದಾದ್ಮೇಲೆ ಯಾವ್ದು ಇಂಪಾರ್ಟೆಂಟ್ ಇದೆ, ಯಾವ್ದು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಯಾವ್ದು ಜಾಸ್ತಿ ಇಂಪಾರ್ಟೆಂಟ್ ಅಂದ್ರೆ ಜಾಸ್ತಿ ರಿಪೀಟ್ ಆಗಿದೆ ಅಂತ ಕ್ವೆಶನ್ಸ್ ನ ಏನೇನು ಕಾನ್ಸೆಪ್ಟ್ಸ್ ಇದೆ ಅಂಥದನ್ನ ಮಾರ್ಕ್ ಮಾಡಿ ಇಟ್ಕೊಂತೀರಾ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಗೊತ್ತಾಯ್ತು? ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್. ಫಸ್ಟ್ ಪ್ಲಾನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಟಾಸ್ಕ್. ಪ್ಲಾನಿಂಗ್ ಈಸ್ ನೆಸೆಸರಿ. ಸೆಕೆಂಡ್ ಸ್ಟೆಪ್ ಈಸ್ ಫ್ಲೋ ಸ್ಟೇಟ್. ಏನಿದು ಫ್ಲೋ ಸ್ಟೇಟ್ ಅಂತಂದ್ರೆ ಯು ಹ್ಯಾವ್ ಆಲ್ರೆಡಿ ಪ್ಲಾನ್ಡ್ ವಾಟ್ ಯು ನೀಡ್ ಟು ರೀಡ್. ಏನು ಓದಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದೀರಾ, ಹೌದಾ? ಸೊ ಹಂಗಾಗಿ ಈಗ ಪ್ಲಾನ್ ಆದ್ಮೇಲೆ ಮತ್ತೆ ಓದಕ್ಕಿಂತ ಮುಂಚೆ ಏನ್ ಮಾಡ್ತೀರಾ, 2 minutes ಬ್ರೇಕ್ ತಗೊಂತೀರಾ. ನಾನು ಈಗ ಇದನ್ನ ಓದ್ತಾ ಇದ್ದೀನಿ, ಇದನ್ನ ಓದ್ತೀನಿ ಅಂತ ಹೇಳಿ ಮತ್ತೊಂದ್ಸರಿ ನೀವು ಮೈಂಡ್ ಅಲ್ಲಿ ಅನ್ಕೊಂಡು ಆ ಟಾಪಿಕ್ಸ್ ಏನೇನಿದೆ ಅದನ್ನ ನೀವು ಬುಕ್ ಅಲ್ಲಿ ಬರ್ಕೊಂತೀರಾ, ರೈಟ್? ಸೊ ಬರ್ಕೊಂಡ್ಮೇಲೆ ಇನ್ನು 38 minutes ಏನ್ ಮಾಡ್ಬೇಕು ಅಂತಂದ್ರೆ ಆ ಎಲ್ಲಾ ಕಾನ್ಸೆಪ್ಟ್ಸ್ ನ ಓದ್ತಾ ಬರ್ಬೇಕು. ಯಾವ ರೀತಿ ಓದ್ಬೇಕು? ನಾನು ಓದ್ಬೇಕಾದ್ರೆ ಮಧ್ಯೆ ಡಿಸ್ಟ್ರಾಕ್ಟ್ ಆಗ್ತಿರುತ್ತೆ ಮ್ಯಾಮ್ ಅಂತ ಹೇಳಿ ಕೆಲವೊಬ್ರು ಕೇಳ್ತಾ ಇರ್ತೀರಾ. ಸೊ ಇದ್ರಲ್ಲಿ ಮತ್ತೆ ನೀವು ಮಿನಿ ಟಾಸ್ಕ್ ಇಟ್ಕೋಬೇಕು. ಸಿ ಆಲ್ವೇಸ್ ವೆನ್ ಯು ಗಿವ್ particular deadline to your mind, then only it will work. Suppose for example, ಈಗ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಕೂತಿದ್ರ, ನಿಮಗೆ ಗೊತ್ತಿದೆ 2 hours ಅಥವಾ 3 hours, ಎನಿ ಎಕ್ಸಾಮ್ ಯು ಟೇಕ್ ಎಕ್ಸಾಂಪಲ್, 3 hours ಅಲ್ಲಿ ಇಷ್ಟು ಕ್ವಶನ್ಸ್ ಬರ್ದು ಮುಗಿಸ್ಬೇಕು ಅಂತ ಗೊತ್ತಿರುತ್ತೆ. ಸೊ ಹಾಗಾಗಿ ನಿಮ್ಮ ಸ್ಪೀಡ್ ಕೂಡ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಮೈಂಡ್ ಕೂಡ ಓಡ್ತಾ ಇರುತ್ತೆ. ಅಲ್ಲಿ ಮಧ್ಯ ಏನು ಡಿಸ್ಟ್ರಾಕ್ಷನ್ಸ್ ಬರೋದಿಲ್ಲ, ಏನು ನೆನಪಾಗೋದಿಲ್ಲ. ನಾನು ಬೆಳಗ್ಗೆ ಏನ್ ತಿಂಡಿ ತಿಂತಿದ್ದೆ, ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, ನಾನು ಯಾವ ಡ್ರೆಸ್ ಹಾಕೊಂಡಿದ್ದೀನಿ, ನಥಿಂಗ್. ನೋ ಡಿಸ್ಟ್ರಾಕ್ಷನ್ಸ್ ಇನ್ ಯೋರ್ ಮೈಂಡ್. ಯಾವ್ದು ಡಿಸ್ಟ್ರಾಕ್ಷನ್ಸ್ ಅಲ್ಲಿ ಬರೋದೇ ಇಲ್ಲ. ಯಾಕಂದ್ರೆ ಯು ಹ್ಯಾವ್ ಸೆಟ್ ಯುವರ್ ಮೈಂಡ್ ಫಾರ್ ಓನ್ಲಿ 2 hours. 2 hours ಅಲ್ಲಿ ನಾನು ಇದಿಷ್ಟನ್ನು ಬರೀಬೇಕು ಅಂತಂದೇಳಿ ಟಾಸ್ಕ್ ಕೊಟ್ಟಿದ್ದೀರಾ. ಸೊ ಹಂಗಾಗಿ ಏನ್ ಮಾಡುತ್ತೆ ಮೈಂಡ್, ಏನ್ ಕ್ವಶನ್ ಇದೆ, ಮುಂದೆ ಏನ್ ಟಾಸ್ಕ್ ಇದೆ ಅದಕ್ಕೆ ಆನ್ಸರ್ ಹುಡ್ಕಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಕ್ವಶನ್ ಪೇಪರ್ ಅಲ್ಲಿ ಯಾವ ಕ್ವಶನ್ ಇದೆ ಅದಕ್ಕೆ ನೀವ್ ಏನ್ ಓದಿದ್ದೀರಾ, ಏನ್ ಆನ್ಸರ್ ಬರೀಬೇಕು ಅಂತಂದೇಳಿ ಏನ್ ಮಾಡುತ್ತೆ, ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಬರುತ್ತೆ ಮೈಂಡ್, ಹೌದಲ್ವಾ? ಸೊ ಹಾಗಾಗಿ ಈ 38 minutes ನೀವು ಯಾವ ರೀತಿ ಇಟ್ಕೋಬೇಕು ಅಂತಂದ್ರೆ 10 minutes 20 minutes ಸಣ್ಣದಾಗಿ ಚಿಕ್ಕದಾಗಿ ಟಾಸ್ಕ್ ಇಟ್ಕೋಬೇಕು. ಸಪೋಸ್ 10 minutes ಫಾರ್ ದಿಸ್ ಒನ್ ಕ್ವೆಶನ್, 10 minutes ಫಾರ್ ದಿಸ್ ಒನ್ ಸ್ಮಾಲ್ ಕಾನ್ಸೆಪ್ಟ್. ಈ ರೀತಿ ಚಿಕ್ಕದಾಗಿ ಮತ್ತೊಂದು ಸ್ವಲ್ಪ ಟೈಮ್ಸ್ ಇಟ್ಕೊಳ್ತಾ ಬರಬೇಕು. ಸೊ ಇನ್ ದಿಸ್ 38 minutes ಯು ನೀಡ್ ಟು ಫಿನಿಶ್ ಆಲ್ ಮೇಜರ್ ಕಾನ್ಸೆಪ್ಟ್ಸ್. ಎಲ್ಲ ಮೇಜರ್ ಕಾನ್ಸೆಪ್ಟ್ಸ್ ಓದಿದ್ದೀರಾ. ಸಿ 1 hour ಅಲ್ಲಿ ಒಂದು ಲೆಸನ್ ಓದ್ಬೇಕು ಅಂತಂದ್ರೆ ಫಸ್ಟ್ ಅಟೆಂಪ್ಟಿಗೆನೆ ನಿಮಗೆ ಇದು ಪ್ರಾಕ್ಟೀಸ್ ಆಗಿರಲ್ಲ, ಬರೋದಿಲ್ಲ. ಈ ರೀತಿ ನೀವು ಯಾವಾಗ್ಲೂ ಓದ್ತಾ ಇದ್ರೆ, ಈ ರೀತಿ ನೀವು ಯಾವಾಗ್ಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಒಂದು 5 to 6 ಟೈಮ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅಂದ್ರೆ ಈಸಿ ಆಗುತ್ತೆ. ಯಾವಾಗ್ಲೂ ಯಾವುದೇ ಒಂದು ಟಾಸ್ಕ್ ಆಗಿರ್ಲಿ ಫಸ್ಟ್ಗೆನೆ ನಿಮಗೆ ಅದು ಬರೋದಿಲ್ಲ. ನೀವೇನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು. ಸೊ ಈಗ ಫಸ್ಟ್ ಟೈಮ್ ನೀವು ಇದನ್ನ ಟ್ರೈ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಮೇಜರ್ ಕಾನ್ಸೆಪ್ಟ್ಸ್ ಏನಿದೆ ಅದನ್ನ ಮುಗಿಸೋಕೆ ಟ್ರೈ ಮಾಡಿ. ಸೊ ಸಪೋಸ್ ಯಾವ್ದಾದ್ರು ಒಂದು ಲೆಸನ್ ಅಲ್ಲಿ
5 ಮೇಜರ್ ಕಾನ್ಸೆಪ್ಟ್ಸ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಅದಿಷ್ಟನ್ನು ಬೇಗ 38 ಮಿನಿಟ್ಸ್ ಅಲ್ಲಿ ಓದ್ಬಿಟ್ಟು ನೀವು ಫಿನಿಶ್ ಮಾಡಬೇಕು. ಯಾವ ರೀತಿ ಬೇಗ ಓದ್ಬೇಕು ಅಂತಂದ್ರೆ ನಾನು ಹೇಳಿದ್ನಲ್ಲ, 10 ಮಿನಿಟ್ಸ್ 5 ಮಿನಿಟ್ಸ್ ಸಣ್ಣದಾಗಿ ಟಾಸ್ಕ್ ಕೊಡಬೇಕು. ಜೊತೆಗೆ ಓದೋ ಮೆಥಡ್ ಯಾವಾಗ್ಲೂ ಯಾವ ರೀತಿ ಇರಬೇಕು ಅಂತಂದ್ರೆ ಜೋರಾಗಿ ಓದ್ಬೇಡಿ. ನಮಗೆ ಗೊತ್ತಿದೆ, ಮುಂಚೆ ಎಲ್ಲ ಹೇಳ್ತಾ ಇದ್ರು ಜೋರಾಗಿ ಓದಿದ್ದು ನಿಮಗೆ ವಾಪಸ್ ಕೇಳಿಸುತ್ತೆ, ಅವಾಗ ಚೆನ್ನಾಗಿ ನೆನಪಿರುತ್ತೆ. ಈಗ ಈ ಮೆಥಡ್ ಫಾಲೋ ಮಾಡಿ. ಯಾವ್ದು ಅಂತಂದ್ರೆ ಮನ್ಸಲ್ಲೇ ಓದ್ಕೊಳ್ಳಿ. ಅಂಡ್ ಯೂಸ್ ಫಿಂಗರ್ ಟಿಪ್ ಮೆಥಡ್ ಆರ್ ಪೆನ್ ಮೆಥಡ್. ಪೆನ್ ಇಟ್ಕೊಂಡು ಅಥವಾ ಫಿಂಗರ್ ಟಿಪ್ಸ್ ಇಂದ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿರುವಂತಹ ಲೈನ್ಸ್ ನ ಓದ್ತಾ ಬನ್ನಿ. ಕೆಲವೊಂದು ಅಲ್ಲಿ ಬೋಲ್ಡ್ ಲೆಟರ್ಸ್ ಇರುತ್ತೆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ. NCERT ಟೆಕ್ಸ್ಟ್ ಬುಕ್ ಅಥವಾ ಯಾವ್ದಾದ್ರು ಟೆಕ್ಸ್ಟ್ ಬುಕ್ ಅಲ್ಲಿ ಏನಾದ್ರೂ ಇದ್ರೆ ಅದು ಬೋಲ್ಡ್ ಲೆಟರ್ಸ್ ಇರುತ್ತೆ. ಅದನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ ಏನು ಕಾನ್ಸೆಪ್ಟ್ ಇದೆ ಅಂತ ಹೇಳಿ ಆ ಪ್ಯಾರಾಗ್ರಾಫ್ ಅಲ್ಲಿ ನೀವು ಒಂದ್ ಸ್ವಲ್ಪ ಫೋಕಸ್ ಮಾಡ್ಬೇಕಾಗುತ್ತೆ. ಆ ಪ್ಯಾರಾಗ್ರಾಫ್ ಅಲ್ಲಿ ಆ ಬೋಲ್ಡ್ ಲೆಟರ್ಸ್ ಏನಿದೆಯಲ್ಲ ಅದು ಇಂಪಾರ್ಟೆಂಟ್ ಇರುತ್ತೆ ಅಂತ ಅರ್ಥ. ಸೊ ಅಲ್ಲಿ ನೀವು ಫೋಕಸ್ ಮಾಡ್ತಾ ಬರ್ತೀರಾ. ಸೊ ಆ ರೀತಿ ಪ್ರತಿಯೊಂದನ್ನು ಏನೇನಿದೆ ಮೇಜರ್ ಕಾನ್ಸೆಪ್ಟ್ಸ್ ಏನೇನಿದೆ ಅಂತ ಹೇಳಿ ಓದ್ಕೊಂತ ಅಂಡರ್ಲೈನ್ ಮಾಡ್ತಾ ಇಂಪಾರ್ಟೆಂಟ್ ಯಾವ್ದಿದೆ ಅಥವಾ ಹೈಲೈಟ್ ಮಾಡ್ತಾ ಬರ್ತೀರಾ. ಅಥವಾ ಬೇರೆ ಸಬ್ಜೆಕ್ಟ್ ಗೆ ಬಂದ್ರೆ ಸೊ ಮೇನ್ ಪ್ರಾಬ್ಲಮ್ಸ್ ಯಾವ್ದಿದೆ, ಸೊ ಯಾವ್ದು ಬಹಳ ಸರಿ ರಿಪೀಟ್ ಆಗಿದೆ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಬರ್ತೀರಾ ಇನ್ ದಿಸ್ 38 ಮಿನಿಟ್ಸ್. 2 ಮಿನಿಟ್ಸ್ ಏನಕ್ಕೆ ಬ್ರೇಕ್ ತಗೊಂಡಿದ್ರಿ? ಫಸ್ಟ್ 10 ಮಿನಿಟ್ಸ್ ಫಾರ್ ಪ್ಲಾನಿಂಗ್ ಅಂಡ್ ದೆನ್ 2 ಮಿನಿಟ್ಸ್ ಫಾರ್ ಅನದರ್ ಸ್ಮಾಲ್ ಪ್ಲಾನಿಂಗ್. ನಾನು ಹೇಳಿದ್ನಲ್ಲ ಇಷ್ಟಿಷ್ಟು ಮಿನಿಟ್ಸ್ ಅಲ್ಲಿ ಇಷ್ಟಿಷ್ಟು ಓದ್ಬೇಕು ಅಂತ ಹೇಳಿ ಏನು ಸ್ಮಾಲ್ ಪ್ಲಾನ್ ಇತ್ತಲ್ಲ ಅದಕ್ಕೆ 2 ಮಿನಿಟ್ಸ್ ಸ್ಪೆಂಡ್ ಮಾಡ್ತೀರಾ. ಅಂಡ್ ರಿಮೈನಿಂಗ್ 38 ಫಾರ್ ಕಂಪ್ಲೀಟ್ ರೀಡಿಂಗ್. ದಿಸ್ ಇಸ್ ಫಾರ್ ಫ್ಲೋ ಸ್ಟೇಟ್, ಗೋಯಿಂಗ್ ವಿತ್ ದ ಫ್ಲೋ. ಯಾವ ರೀತಿ ನೀವು ಮೈಂಡ್ ನ ಇದರಲ್ಲಿ ಪ್ರಾಕ್ಟೀಸಿಗೆ ಹಾಕ್ತೀರಾ ಅಷ್ಟು ಅದು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನಿಮಗೆ. ಓಕೆನಾ? ಸೊ ಈ ಫ್ಲೋ ಅಲ್ಲಿ ಬರ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಈ ತರ ನೀವು 5 to 6 ಟೈಮ್ಸ್ ಮಾಡಿದ್ರೆ ನೆಕ್ಸ್ಟ್ ಲೆಸನ್ ಬರೋ ಅಷ್ಟೊತ್ತಿಗೆ ನಿಮಗೆ ಆಲ್ರೆಡಿ ಒಂದು ಗ್ರಿಪ್ ಸಿಕ್ಕಿರುತ್ತೆ ಯಾವ ರೀತಿ 1 hour ಅಲ್ಲಿ ಒಂದು ಲೆಸನ್ ಕಂಪ್ಲೀಟ್ ಮಾಡಬೇಕು ಅಂತ. ಓಕೆ, ದೆನ್ ಥರ್ಡ್ ಸ್ಟೆಪ್ ಈಸ್ ರಿವಿಷನ್. ಯು ನೋ ದಟ್ ರಿವಿಷನ್ ಈಸ್ ಮದರ್ ಆಫ್ ಲರ್ನಿಂಗ್. ಸೊ ರಿವಿಷನ್ ಯಾವ ರೀತಿ ಇರಬೇಕು ಅಂತಂದ್ರೆ ಇಷ್ಟೊತ್ತು ಏನೇನು ಹೈಲೈಟ್ ಮಾಡಿದ್ದೀರಾ, ಏನೇನು ಇಂಪಾರ್ಟೆಂಟ್ ಅಂತ ಗೊತ್ತಿದೆ ಅದನ್ನ ಎಲ್ಲದನ್ನು ಆಕ್ಟಿವ್ ರೀಕಾಲ್ ಮಾಡಬೇಕು. ಸೊ ವಾಟ್ ಈಸ್ ಆಕ್ಟಿವ್ ರೀಕಾಲ್ ಈಸ್ close your book, okay, and try to recall all the things what you have written. ಏನೇನು ಓದಿದಿರಾ ಎಲ್ಲದನ್ನು ಒಂದ್ಸರಿ ರೀಕಾಲ್ ಮಾಡ್ತಾ ಬನ್ನಿ. ಗೊತ್ತಾಗಿಲ್ಲ ಮೇನ್ ಕಾನ್ಸೆಪ್ಟ್ ಏನೇನು ಓದಿರಾ ಅದನ್ನ ಒಂದು ಖಾಲಿ ಶೀಟ್ ಅಲ್ಲಿ ಬರೀತಾ ಬನ್ನಿ. ದಟ್ ಈಸ್ ನೋನ್ ಆಸ್ ಆಕ್ಟಿವ್ ರೀಕಾಲ್. ಆಕ್ಟಿವ್ ರೀಕಾಲ್ ಮಾಡಿದ್ರೆ ಮಾತ್ರ ನಿಮಗೆ ಓದಿರೋದು ಇಂಪಾರ್ಟೆಂಟ್ ಅಂದ್ರೆ ದಟ್ ಈಸ್ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಹೋಗಿ ಫಿಕ್ಸ್ ಆಗುತ್ತೆ. ಇಲ್ಲ ಸುಮ್ಮನೆ ಓದ್ಬಿಟ್ಟು ಹಂಗೆ ಹೋಗಿದ್ದೀರಾ, ರಿವಿಷನ್ ಮಾಡಿಲ್ಲ ಅಂತಂದ್ರೆ ಅದನ್ನು ಕೂಡ ಗಾಳಿಗೆ ಹಂಗೇನೆ ಹೋಗ್ಬಿಡುತ್ತೆ. ಸೊ ದಿಸ್ ಇಸ್ ದ ಥಿಂಗ್ ಯು ನೀಡ್ ಟು ಫಾಲೋ. ದ ಫಸ್ಟ್ ಥಿಂಗ್ ಪ್ಲಾನಿಂಗ್, ಸೆಕೆಂಡ್ ಫ್ಲೋ ಸ್ಟೇಟ್ ಅಂಡ್ ಥರ್ಡ್ ಇಸ್ ರಿವಿಷನ್. ಇದಿಷ್ಟು ಸ್ಟೆಪ್ಸ್ ನ ಕರೆಕ್ಟ್ ಆಗಿ ನಾನು ಹೇಳೋ ರೀತಿ ಫಾಲೋ ಮಾಡಿದೀರಾ ಅಂತಂದ್ರೆ ಯು ಕ್ಯಾನ್ ಈಸಿಲಿ ಕವರ್ 1 ಲೆಸನ್ ಇನ್ 1 hour, ದಟ್ ಈಸ್ 60 ಮಿನಿಟ್ಸ್. ಇನ್ನು ಸ್ವಲ್ಪ ಲೆಸನ್ಸ್ ಕೆಲವೊಂದು ಕಷ್ಟ ಇತ್ತು ಅಂದ್ರೆ ಕಾನ್ಸೆಪ್ಟ್ಸ್ ಜಾಸ್ತಿ ಇತ್ತು ಅಂತಂದ್ರೆ ಟೇಕ್ ದಿಸ್ ಫಾರ್ 2 hours. 2 hours ಅಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಗೊತ್ತಾಯ್ತು? ಸೊ ಫಾಲೋ ದಿಸ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್. ಸೊ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ರಿಲೇಟೆಡ್ ವಿಡಿಯೋಸ್ ನಾನು ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಮೇಕ್ ಶೋರ್ ಯು ಹ್ಯಾವ್ ಸಬ್ಸ್ಕ್ರೈಬ್ ದಿಸ್ ಅಂಡ್ ಪ್ರೆಸ್ ದ ಬೆಲ್ ಐಕನ್. ನಿಮ್ಮ ಸಕ್ಸಸ್ ಜರ್ನಿಯಲ್ಲಿ ನಾನು ಭಾಗಿಯಾಗಬೇಕು ಅಂತ ಅಂದ್ರೆ ಪ್ರೆಸ್ ದ ಬೆಲ್ ಐಕನ್ so that my videos will get notified to you. Share this with your friends. I'll meet you in the next video. Bye bye.